ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೇ ಆಗೋದ್ವಿ. ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಇವತ್ತವ್ರು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರು ಹೇಳ್ತೀವಲ್ಲ, ಅದಕ್ಕೇನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋವಂಥ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋವಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರೀಬೇಕಾಗಿತ್ತೇನೋ, ನನ್ನ ಕೈಲಿ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ, ಅದರಿಂದ ನಾನು ಅವ್ರು ದೂರ ಆಗಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದೆ, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ. ಈಗ ಇದನ್ನು ಯಾರು ಕೇಳೋದು ಇವಾಗ, ಅಲ್ವಾ? ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ, ಎ ಸಿ ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಓಕೆ, ಇದು ಓಕೆನಾ ಅಂತ ನಾವು 100 ಜನ ಕೇಳಬೇಕು ಒಂದು ಟೈಟ್ಲ್ ಮಾಡಿದಾಗ. ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನು ಓಕೆನಾ ಅಂತ ಕೇಳೋದೆಲ್ಲಿ ಬಂತು, ಅಲ್ವಾ? ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟರು, ಕನ್ನಡ ಇಡಬಾರ್ದ ಅಂತ, ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನು ಒಂದು ಹೇಳ್ತೀನಿ, ಓಕೆ ಕೆಳಗೆ ಸ ರಿ ಹಾಕೊಂಬಿಡಿ, ಸರಿ. ಸ್ವರನೂ ಆಯಿತು, ಸರಿನೂ ಆಯಿತು, ಮುಗಿದೋಯ್ತು. ಕನ್ನಡ ಕೆಳಗಡೆ ಓಕೆ ಹಾಕ್ಬಿಡಿ, ಮುಗಿದೋಯ್ತಲ್ಲ. ನಿಮ್ಗೆ ಹಾಕೊಂಡ್ರೂ ಬೇಡ, ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು ಬೇಕು? ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯು ಆರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ, ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ. ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗೋಯ್ತು ನನಗೆ. ಅಂದರೆ ನಾನು ಕೊಳಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಗೆ ಹಾಕ್ಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮಕ್ಕದಲ್ಲಿ. ಹೀಗೆ ಇರಿ ಸರ್, ನಗ್ನಗ್ತಾ ನೀವು ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋನು ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರೆದಿರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗಲಿ ನೀವಾಗಲಿ ನಾವೇನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಹಾಕ್ರಪ್ಪ, ಪ್ರಶ್ನೆ ಹಾಕ್ರಪ್ಪ, ಹೋಗ್ಲಿ. ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ, ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ? ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರು ಆಗಲೇ, ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ, ಅಲ್ವಾ? ಆವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ದರು. ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವತ್ತು ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ. ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದರಲ್ಲಿ ಸಾಕಷ್ಟು 10 ಮತ್ತೆ 24 ಹಾಡು, ಅದೆಷ್ಟು ಬೇಕು ಹಾಡು ಅಷ್ಟು ಇದೆ. ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ಆ ವಿಷಯ ಬೇಡ, ಅದು ಆಮೇಲೆ ಮಾತಾಡ್ತೀನಿ ನಾನು. ಹಾಕಪ್ಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ. ರೀ, ಇದು ಮೊನ್ನೆನೇ ಗೊತ್ತಾಗಿದ್ರಿ ನನಗಿದು. ಮೊನ್ನೆನೇ ಗೊತ್ತಾಗಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟೋದ್ರೆ ಇನ್ವಿಟೇಷನ್ ಓಪನು ಮಾಡಿಲ್ಲ ನಾನು. ಆಮೇಲೆ ನೋಡೋದು ಅದ್ರಲ್ಲಿ ಫೋಟೋ ಇದೆ ನಂದು. ಅವ್ರು ಅದಲ್ಲೇ ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು. ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆನೂ ಬರೋದಿಲ್ಲ ನನಗೆ. ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆರೋಗಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ದರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ, ಇನ್ನೊಬ್ಬ ಹೆಸರು ಬಂದು ಮತ್ತೆ ಹಂಸಲೇಖ ಅಂತ ಕರ್ಕೊಂಡು ನನ್ನ ಹತ್ರ ಬಿಡಬೇಕೀಗ. ನೋಡ್ರಿ, ಇವಾಗ ಅನ್ಸುತ್ತೆ ಸರ್, ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ, ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡಬೇಕಾದ್ರೆ ನಾವಿಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹೆಂಗೆ. ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದೇನೆಂದರೆ
ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ 10 kg ಎಲ್ಲ 20 kg ಒಂದು ಸೆಕೆಂಡ್ ತೆಗೆದು ಬಿಸಾಕ್ತಾರೆ, ಅದೇನು ತೊಂದರೆ ಇಲ್ಲ. ಯಾಕಂದರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸೊರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಹಾಂ, ಸ್ವಲ್ಪ ಹತ್ರ ಬನ್ನಿ ಸರ್ ನೀವು. ನನ್ನ ಮಗನ ಎತ್ತರ ಹೊಟ್ಟೋದ್ರೆ ನೀವಾಗಲೇ. ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದಾನೆ ರೀ. 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ. ಅವನು ಹೈಟ್ ಬೆಳೆದಿದ್ದಾನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ, ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿರೋರು ಏನು ಮಾಡಿದ್ರು, ಅದೇ ಥರ ನನ್ನ ಮಕ್ಳಿಗೂ ನನ್ನ ಜೊತೆಲಿದ್ದೀರಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸುತ್ತಾ ಇದ್ದೆ. ಅವ್ರಿಗೊಂದು ಅಂಶ ಲೆಕ್ಕ ಸಿಕ್ಕಿಲ್ವೇನೋ, ಸಿಕ್ಕಿದ್ರೆ ಬರ್ತಾರೆ ಅವರು. ಇವ್ರನ್ನ ಏನೋ ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿರೋದು ಹೆಂಗೆ ಸರ್? ಹಾಂ, ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ರಾಜು? ಹ್ಞೂ, ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರ ಪ್ರೊಡ್ಯೂಸರ್ ಅದು ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲಕ್ಕೂ. ಅವ್ರು ಯೋಚನೆ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಪಟ್ಟ ಡ್ಯಾನ್ಸರ್ ಬರೋದಿಲ್ಲ. ಆಯಾಮ್ ಗಾರ್ಡ್ ಆದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ, ಈಗ ಫೈನಾನ್ಷಿಯಲ್ ಸರ್, ಅದು ಇರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು. ಮಾತಾಡ್ತಿಲ್ಲ ಅಂತ ಹೇಳ್ತಿದ್ರು, ಅದು ನೀವು ಹೇಳಿದ್ ನೋಡಿದ್ರೆ ಸ್ನೇಹಕ್ಕೆ ಎಂತ ಬೆಲೆ ಕೊಡ್ತೀರ ಅಂತ ಹೇಳಿ. ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಯಾವಾಗ ನೀವು ಅದೇ ತರ ಇರಬೇಕು. ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತು ಏನೋ ಗೊತ್ತಿಲ್ಲ, ಅಷ್ಟೊಂದು ಹೇಳ್ಬೋದು. ಇವಾಗ ಎಷ್ಟೊಂದು ಸಂತೋಷ ಆಗುತ್ತೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ನೀವು ಹೇಳಿದ ಮಾತಿಗೆ. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸರ್. ಸ್ವಲ್ಪ ವಿರಹ ಇದ್ದು ಚೆನ್ನಾಗದು. ಇಲ್ಲದ್ರೆ ಇಷ್ಟು ಮಾತಾಡಿ ನಾವಿಬ್ಬರು ಜೊತೆಲಿದ್ರೆ ನೀವು ಎಲ್ಲಿ ಮಾತಾಡ್ತಿದ್ರಿ? ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ, ಏನೇ ಆದರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದರೂ ಹಾಗೆ ದೂರನೇ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ. ಇವಾಗ ಫಸ್ಟ್ ಶುರು ಮಾಡಬೇಕಾದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಈಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು. ಆಯ್ತು, ಹೇಳಿಲ್ಲ ಸರ್? 1 ನಿಮಿಷ ಅಲ್ಲೇ ಇರಿ ಸರ್, ಮಹೇಂದರ್ ಸರ್ ಬರ್ತಾರೆ.